ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಎಲ್ರಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತೆ ಯಥಾರೂಪ ಅಧ್ಯಾಯ 9 ಶ್ಲೋಕ 11 ಮುಂದುವರಿದ ಭಾಗ, ಪುಟ ಸಂಖ್ಯೆ 438. ಮಾಯವಾದಿ ಸಿದ್ಧಾಂತದ ಸೋಂಕಿನಿಂದ ಕೃಷ್ಣನನ್ನು ತೆಗಳುವವರಲ್ಲಿ ಕೆಲವರು ಆತನು ಸಾಮಾನ್ಯ ಮನುಷ್ಯ ಎಂದು ತೋರಿಸಿಕೊಡಲು ಶ್ರೀಮದ್ ಭಾಗವತದಿಂದ ಈ ಕೆಳಗಿನ ಶ್ಲೋಕವನ್ನು ಉದ್ಧರಿಸುತ್ತಾರೆ. ಅಹಂ ಸರ್ವೇಷು ಭೂತೇಷು ಭೂತಾತ್ಮಾವಸ್ಥಿತ ಸದಾ. ಪರಮಪ್ರಭುವು ಪ್ರತಿಯೊಂದು ಜೀವಿಯಲ್ಲಿ ಇದ್ದಾನೆ. ಕೃಷ್ಣನನ್ನು ತೆಗಳುವ ಅನಧಿಕೃತ ವ್ಯಕ್ತಿಗಳ ವ್ಯಾಖ್ಯಾರ್ಥವನ್ನು ಅನುಸರಿಸುವ ಬದಲು ಜೀವ ಗೋಸ್ವಾಮಿ ಮತ್ತು ವಿಶ್ವನಾಥ ಚಕ್ರವರ್ತಿ ಠಾಕೂರರಂಥವರ ಮಾರ್ಗದರ್ಶನದಲ್ಲಿ ಈ ಶ್ಲೋಕವನ್ನು ಗಮನಿಸುವುದು ಉತ್ತಮ. ಈ ಶ್ಲೋಕವನ್ನು ವ್ಯಾಖ್ಯಾನ ಮಾಡುತ್ತಾ ಜೀವ ಗೋಸ್ವಾಮಿಯವರು ಸ್ವಾಂಶ ವಿಸ್ತರಣೆಯಲ್ಲಿ ಕೃಷ್ಣನು ಪರಮಾತ್ಮನಾಗಿ ಸಕಲ ಚರಾಚರಗಳಲ್ಲಿ ಇದ್ದಾನೆ. ಆದುದರಿಂದ ಅರ್ಚಾಮೂರ್ತಿಗಷ್ಟೇ ದೇವಸ್ಥಾನದಲ್ಲಿ ಅರ್ಚನೆ ಮಾಡುವ ಪರಮಪ್ರಭುವಿನ ರೂಪಕ್ಕಷ್ಟೇ ಗಮನ ಕೊಟ್ಟು ಇತರ ಜೀವಿಗಳನ್ನು ಗೌರವಿಸದಿರುವ ನವಶಿಷ್ಯನು ದೇವಾಲಯದಲ್ಲಿರುವ ದೇವರ ರೂಪವನ್ನು ನಿರರ್ಥಕವಾಗಿ ಪೂಜೆ ಮಾಡುತ್ತಾನೆ ಎಂದು ಹೇಳಿದ್ದಾರೆ. ಪ್ರಭುವಿನ ಭಕ್ತರಲ್ಲಿ ಮೂರು ಬಗೆಯವರಿದ್ದಾರೆ. ನವಶಿಷ್ಯನು ಅತ್ಯಂತ ಕೆಳಗಿನ ಹಂತದಲ್ಲಿದ್ದಾನೆ. ನವಶಿಷ್ಯ ಭಕ್ತನು ಇತರ ಭಕ್ತರಿಗೆ ಕೊಡುವುದಕ್ಕಿಂತ ಹೆಚ್ಚು ಗಮನವನ್ನು ದೇವಸ್ಥಾನದಲ್ಲಿರುವ ಮೂರ್ತಿಗೆ ಕೊಡುತ್ತಾನೆ. ಆದುದರಿಂದ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಇಂತಹ ಮನೋಧರ್ಮವನ್ನು ತಿದ್ದಬೇಕು ಎಂದು ಎಚ್ಚರ ಹೇಳಿದ್ದಾರೆ. ಪರಮಾತ್ಮ ಸ್ವರೂಪದಲ್ಲಿ ಕೃಷ್ಣನು ಪ್ರತಿಯೊಬ್ಬರ ಹೃದಯದಲ್ಲೂ ಇರುವುದರಿಂದ ಪ್ರತಿಯೊಬ್ಬನು ಪರಮಪ್ರಭುವಿನ ಸಾಕಾರ ರೂಪ ಅಥವಾ ದೇವಾಲಯ ಎನ್ನುವುದನ್ನು ಭಕ್ತನು ಅರ್ಥ ಮಾಡಿಕೊಳ್ಳಬೇಕು. ಪ್ರಭುವಿನ ದೇವಾಲಯಕ್ಕೆ ಗೌರವ ಕೊಡುವಂತೆ ಪರಮಾತ್ಮನು ವಾಸಿಸುವ ಒಂದೊಂದು ದೇಹಕ್ಕೂ ಗೌರವವನ್ನು ಕೊಡಬೇಕು. ಪ್ರತಿಯೊಬ್ಬನಿಗೂ ಉಚಿತವಾದ ಗೌರವವನ್ನು ನೀಡಬೇಕು. ಯಾರನ್ನು ಅಲಕ್ಷ್ಯ ಮಾಡಬಾರದು. ದೇವಾಲಯ ಪೂಜೆಯನ್ನು ತೆಗಳುವ ಅನೇಕ ಮಂದಿ ನಿರಾಕಾರವಾದಿಗಳು ಇದ್ದಾರೆ. ದೇವರು ಎಲ್ಲೆಲ್ಲಿಯೂ ಇದ್ದಾನೆ. ಆದುದರಿಂದ ಭಕ್ತನು ದೇವಾಲಯ ಪೂಜೆಗೆ ತನ್ನನ್ನು ಏಕೆ ಸೀಮಿತಗೊಳಿಸಿಕೊಳ್ಳಬೇಕು ಎಂದು ಅವರು ಕೇಳುತ್ತಾರೆ. ದೇವರು ಎಲ್ಲೆಲ್ಲಿಯೂ ಇರುವುದಾದರೆ ಆತನು ದೇವಾಲಯದಲ್ಲಿ ಅಥವಾ ಮೂರ್ತಿಯಲ್ಲಿ ಇರುವುದಿಲ್ಲವೇ? ಸಾಕಾರವಾದಿಗಳು ನಿರಾಕಾರವಾದಿಗಳು ನಿರಂತರವಾಗಿ ಒಬ್ಬರನ್ನೊಡನೊಬ್ಬರು ಜಗಳವಾಡುತ್ತಾರೆ. ಆದರೂ ಕೃಷ್ಣ ಪ್ರಜ್ಞೆಯಲ್ಲಿರುವ ಪರಿಪೂರ್ಣ ಭಕ್ತನಿಗೆ ಕೃಷ್ಣನು ಪರಮ ಪುರುಷನಾದರೂ ಬ್ರಹ್ಮ ಸಂಹಿತೆಯಲ್ಲಿ ದೃಢಪಡಿಸಿರುವಂತೆ ಆತನು ಎಲ್ಲೆಲ್ಲಿಯೂ ಇದ್ದಾನೆ ಎಂದು ಗೊತ್ತು. ಗೋಲೋಕ ಬೃಂದಾವನವು ಆತನ ವೈಯಕ್ತಿಕ ನಿವಾಸ. ಅವನು ಸದಾ ಅಲ್ಲಿಯೇ ವಾಸಿಸುತ್ತಾನೆ. ಆದರೂ ತನ್ನ ಶಕ್ತಿಯ ಬೇರೆ ಬೇರೆ ಅಭಿವ್ಯಕ್ತಿಗಳಿಂದ ಮತ್ತು ತನ್ನ ಪೂರ್ಣ ವಿಸ್ತರಣೆಯಿಂದ ಆತನು ಐಹಿಕ ಮತ್ತು ಆಧ್ಯಾತ್ಮಿಕ ಸೃಷ್ಟಿಯ ಎಲ್ಲ ಭಾಗಗಳಲ್ಲಿ ಎಲ್ಲೆಲ್ಲಿಯೂ ಇದ್ದಾನೆ. ಹರೇ ಕೃಷ್ಣ. ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ. ಅದರಲ್ಲಿ ಈ ಭಾಗದಲ್ಲಿ ಮಾಯವಾದ ಸಿದ್ಧಾಂತದ ಬಗ್ಗೆ ಕೂಡ ಪ್ರಭುಪಾದರು ವರ್ಣನೆ ಮಾಡಿದರೆ, ಅದರಲ್ಲೂ ಭಾಗವತದ ಶ್ಲೋಕದಲ್ಲಿ ಹೇಳಿರ್ತಕ್ಕಂಥ ವಿಷಯನ ಅವರು ಯಾವ ರೀತಿ ತಪ್ಪಾಗಿ ವ್ಯಾಖ್ಯಾನ ಮಾಡ್ತಾರೆ ಅನ್ನೋದನ್ನ ಹೇಳಿದ್ದಾರೆ. ಆದರೆ ನಾವು ನಮ್ಮ ಗುರು ಪರಂಪರೆಯಲ್ಲಿ ಬಂದಿರತಕ್ಕಂಥ ಆಚಾರ್ಯರಾದಂಥ ಜೀವ ಗೋಸ್ವಾಮಿ ಇರ್ಬೋದು, ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಇರ್ಬೋದು, ಅವರ ಮಾರ್ಗದರ್ಶನದಲ್ಲಿ ಈ ರೀತಿ ಇಂಥ ಶ್ಲೋಕಗಳನ್ನು ನಾವು ಗಮನಿಸಿದಾಗ ಏನಾಗುತ್ತೆ ಅಂದರೆ, ಅದರಲ್ಲೂ ಮುಖ್ಯವಾಗಿ ನಿರಾಕಾರವಾದಿಗಳು ಯಾವ ರೀತಿ ವಾದ ಮಾಡ್ತಾರೆ, ಅದರಲ್ಲೂ ಮೂಢರು ಯಾವ ರೀತಿ ಭಗವಂತನಿಗೆ ಒಂದು ರೂಪ ಇಲ್ಲ ಅಂತ ಚರ್ಚೆ ಮಾಡ್ತಾ ಇರ್ತಾರೆ. ಆದರೆ ನಾವು ಭಗವಂತನ ಶುದ್ಧ ಭಕ್ತರು, ಅದರಲ್ಲೂ ಭಗವಂತನ ಪರಂಪರೆಯಲ್ಲಿ ಬಂದಿರತಕ್ಕಂಥ ಆಚಾರ್ಯರು ಏನನ್ನ ಹೇಳ್ತಾರೆ ಅದರ ಕಡೆ ನಾವು ಗಮನ ಕೊಟ್ಟಾಗ ಮಾತ್ರ ನಮಗೆ ಭಗವಂತನ ರೂಪ, ಭಗವಂತನ ಲೋಕ, ಭಗವಂತನ ಲೀಲೆಗಳು, ಭಗವಂತನ ಚಟುವಟಿಕೆಗಳು ಎಲ್ಲ ಪ್ರತಿಯೊಂದು ನಮ್ಗೆ ಅರ್ಥ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಭಾಗದಲ್ಲಿ ನವಶಿಷ್ಯನು ಅಂದರೆ ನಾವು ಮೊದಲೇ ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ. ಅದರಲ್ಲೂ 3 ಥರ ಭಕ್ತರು ಇರ್ತಾರೆ. ಒಬ್ಬರು ಕನಿಷ್ಠಾಧಿಕಾರಿ, ಇನ್ನೊಬ್ಬರು ಮಧ್ಯಮಾಧಿಕಾರಿ, ನಂತರ ಉತ್ತಮಾಧಿಕಾರಿ ಅಂತ. ಈ ಭಾಗದಲ್ಲಿ ಪ್ರಭುಪಾದರು ನವಶಿಷ್ಯ ಅಂದರೆ ಕನಿಷ್ಠಾಧಿಕಾರಿಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಯಾತಕ್ಕಂದರೆ ಅವರು ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಾಮೂರ್ತಿಗೆ ಎಷ್ಟು ಗೌರವ ಕೊಡ್ತಾರೆ, ಆದರೆ ಉಳಿದವರಿಗೆ ಯಾತಕ್ಕೆ ಅವರು ಗೌರವ ಕೊಡೋದಿಲ್ಲ. ಈ ಮನೋಭಾವನ ಅವರು ತಿದ್ದಬೇಕು ಅವರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯಾತಕ್ಕಂದರೆ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಪರಮಾತ್ಮ ಇಲ್ಲದೆ ಇದ್ರೆ ಆ ವ್ಯಕ್ತಿ ನಡೆಯೋದಕ್ಕಾಗಲಿ ಅಥವಾ ಮಾತಾಡೋದಕ್ಕಾಗಲಿ ಶಕ್ತಿನೇ ಇರೋದಿಲ್ಲ. ಚರಾಚರ ಏನು ನಿಂತಿರ್ತಕ್ಕಂಥ ಜೀವಿಗಳಿರ್ಬೋದು ಅಥವಾ ನಡೆದಾಡೋ ಅಂಥ ಜೀವಿಗಳಿರ್ಬೋದು, ಪ್ರತಿಯೊಂದರಲ್ಲೂ ಪರಮಾತ್ಮ ಇದ್ದೇ ಇರ್ತಾನೆ.
ಯಾತಕ್ಕಂದರೆ ಪರಮಾತ್ಮ ಇಲ್ಲದೆ ಇದ್ರೆ ಈ ದೇಹದಲ್ಲಿ ನಮಗೆ ಜ್ಞಾಪಕ ಶಕ್ತಿ ಆಗಲಿ, ಬುದ್ಧಿ ಆಗಲಿ ಅಥವಾ ನೆನಪುಗಳಾಗಲಿ ನಮಗಿರೋದಿಲ್ಲ. ಆದ ಕಾರಣ ಪ್ರತಿಯೊಬ್ಬರಲ್ಲೂ ಅಂದರೆ ಜೀವಿ ಇರ್ಬೋದು, ಸಸ್ಯ ಅಂದರೆ ಚಲಿಸದೇ ಇರ್ತಕ್ಕಂಥ ವಸ್ತು ಇರ್ಬೋದು, ಪ್ರತಿಯೊಂದರಲ್ಲೂ ಏನಪ್ಪ ಅಂದರೆ ಪರಮಾತ್ಮನ ಆತಿಥ್ಯ ಇದ್ದೇ ಇರುತ್ತೆ. ಅದಕ್ಕೆ ನಾವು ಗೌರವ ಕೊಡಬೇಕಂದ್ರೆ ನಾವು ಯಾರನ್ನಾರು ರಸ್ತೆಯಲ್ಲಿ ನೋಡಿದಾಗ ನಾವು ಯಾತಕ್ಕೆ ನಮಸ್ಕಾರ ಮಾಡ್ತೀವಿ ಅಂದರೆ, ಸಾಮಾನ್ಯ ಜನರು ನಮಸ್ಕಾರ ಮಾಡೋದು ಬೇರೆ ರೀತಿ, ಆದರೆ ಭಕ್ತರು ಪ್ರತಿಯೊಂದು ಜೀವಿಗೂ ಯಾತಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ ಅಂದರೆ ಆ ಜೀವಿಯಲ್ಲಿ ಕೂಡ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನಿಗೆ ನಾವು ನಮನೆ ಮಾಡಬೇಕು, ಅಂದರೆ ನಮಸ್ಕಾರ ಮಾಡಬೇಕು. ಪ್ರತಿಯೊಂದು ಜೀವಿಯಲ್ಲೂ ಪರಮಾತ್ಮ ಇರೋದ್ರಿಂದ ಪ್ರತಿಯೊಂದನ್ನು ನಾವು ದೇವಾಲಯ ರೀತಿಯಲ್ಲಿ ನೋಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಈ ಭಾಗದಲ್ಲಿ ವರ್ಣನೆ ಮಾಡಿದ್ದಾರೆ. ನಂತರ ದೇವಾಲಯ ಪೂಜೆಯನ್ನು ಯಾತಕ್ಕೆ ನಿರಾಕಾರವಾದಿಗಳು ತೆಗಳ್ತಾರೆ ಅಂದರೆ, ಅವ್ರ ದೃಷ್ಟಿಯಲ್ಲಿ ಏನಪ್ಪ ಅಂದರೆ ದೇವರು ಎಲ್ಲ ಕಡೆ ಇದ್ದಾನೆ, ಭಗವಂತ ಸರ್ವವ್ಯಾಪಿ ಅನ್ನೋ ಶ್ಲೋಕನ ಅವರು ಉಚ್ಚಾರಣೆ ಮಾಡ್ತಾರೆ. ಆದರೆ ಪ್ರತಿಯೊಂದು ಕಡೆನೂ ಭಗವಂತ ಇರೋದಾದರೆ ಸಾಕಾರವಾದಿಗಳು ಅವರನ್ನು ಪ್ರಶ್ನೆ ಮಾಡೋದಿಷ್ಟೇ, ನೀವು ಹೇಳೋ ರೀತಿಯಲ್ಲಿ ಪ್ರತಿಯೊಂದು ಕಡೆನೂ ದೇವರಿದ್ದಾನೆ ಅನ್ನೋದಾದರೆ ದೇವಾಲಯದಲ್ಲಿ ಅದರಲ್ಲೂ ಅರ್ಚಾ ರೂಪದಲ್ಲಿ ಯಾತಕ್ಕೆ ಇರೋದಿಲ್ಲ? ನೀವು ಹೇಳೋ ರೀತಿಯಲ್ಲಿ ನಾವು ತಗೊಂಡಾಗ ಪ್ರತಿಯೊಂದು ಕಡೆನೂ ಭಗವಂತ ಇದ್ದಾನೆ, ಭಗವಂತ ಸರ್ವವ್ಯಾಪಿ ಅಂತ ನೀವು ಹೇಳ್ತಾ ಇದ್ರೆ ಯಾತಕ್ಕೆ ದೇವಸ್ಥಾನದಲ್ಲಿ ಇರೋದಿಲ್ಲ ಅಂತ ಅವರನ್ನು ಕೇಳಿದಾಗ ಅವರಿಗೆ ವಿವರಣೆ ಕೊಡೋದಕ್ಕೆ ಕಷ್ಟ ಆಗತ್ತೆ. ಅದರಿಂದ ಸಾಮಾನ್ಯವಾಗಿ ಸಾಕಾರವಾದಿಗಳು, ನಿರಾಕಾರವಾದಿಗಳು ಅವಾಗವಾಗ ಒಬ್ರೊಬ್ರು ಜಗಳವಾಡ್ತಾ ಇರ್ತಾರೆ ಅಂತ ಕೂಡ ಹೇಳಿದ್ದಾರೆ. ನಂತರ ನಮಗೆ ಬ್ರಹ್ಮ ಸಂಹಿತೆಯಲ್ಲಿ ಯಾವ ರೀತಿ ಬ್ರಹ್ಮ ಕೃಷ್ಣನ ಲೋಕ ಯಾವ ರೀತಿ ಇದೆ, ಆತನ ಕಾರ್ಯಚಟುವಟಿಕೆಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ಸಾಕಷ್ಟು ವರ್ಣನೆ ಮಾಡಿದ್ದಾನೆ. ನಂತರ ಭಗವಂತ ಇರ್ತಕ್ಕಂಥ ನಿವಾಸಕ್ಕೆ ಗೋಲೋಕ ಬೃಂದಾವನ ಅಂತ ಹೇಳ್ತಾರೆ. ಅದು ಆತನ ವೈಯಕ್ತಿಕ ನಿವಾಸ, ಅಲ್ಲಿ ಶಾಶ್ವತವಾಗಿ ಭಗವಂತ ನೆಲೆಸಿರ್ತಾನೆ. ನಂತರ ವೈಕುಂಠ ಇರ್ಬೋದು ಅಥವಾ ಈ ಭೂಲೋಕದಲ್ಲಿ ಏನು ನಾವು ಹೇಳ್ತಾ ಇದ್ದೀವಿ ಐಹಿಕ ಲೋಕ, ಈ ಐಹಿಕ ಲೋಕದಲ್ಲಿ ಕೂಡ ಭಗವಂತ ಇದ್ದಾನೆ. ಅದರಲ್ಲೂ ತನ್ನ ಪೂರ್ಣ ವಿಸ್ತರಣೆಯಿಂದ ಆತನು ಐಹಿಕ ಮತ್ತು ಆಧ್ಯಾತ್ಮಿಕ ಸೃಷ್ಟಿಯ ಎಲ್ಲ ಭಾಗಗಳಲ್ಲಿ ಎಲ್ಲೆಲ್ಲಿಯೂ ಇದ್ದಾನೆ ಅಂತ ಪ್ರಭುಪಾದರು ವರ್ಣನೆ ಭಾವಾರ್ಥನ ಮುಕ್ತಾಯ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಯಾತಕ್ಕೆ ಪ್ರಭುಪಾದರು ಇಷ್ಟೊಂದು ದೀರ್ಘವಾದ ಭಾವಾರ್ಥನ ಕೊಟ್ಟಿದ್ದಾರೆ ಈ ಶ್ಲೋಕಕ್ಕೆ ಅಂತ ನಾವು ಚರ್ಚೆ ಮಾಡೋದಾದ್ರೆ ಅಥವಾ ಯೋಚನೆ ಮಾಡೋದಾದ್ರೆ, ಯಾರಾದರೂ ಸಾಮಾನ್ಯವಾಗಿ ರಾಜನಿಗೆ ಯಾರು ತೊಂದರೆ ಕೊಟ್ಟರೆ ಅಥವಾ ರಾಜನಿಗೆ ಯಾರು ಕೆಟ್ಟ ಶಬ್ದನ ಉಪಯೋಗಿಸಿದ್ರೆ ರಾಜ ಸುಮ್ಮನೆ ಇರ್ತಾನೆ. ಆದರೆ ರಾಜನ ಮಗನಿಗೆ ಯಾರಾದರೂ ಕೆಟ್ಟದ ಶಬ್ದನ ಉಪಯೋಗಿಸಿ ನಿಂದನೆ ಮಾಡಿದಾಗ ಏನಾಗುತ್ತೆ ಅಂದರೆ ರಾಜನಿಗೆ ಸಾಕಷ್ಟು ಕೋಪ ಬರುತ್ತೆ. ಅದು ನಾವು ನೋಡಿರ್ತೀವಿ. ಅದೇ ರೀತಿ ಇಲ್ಲಿ ಉದಾಹರಣೆ ಏನಂದ್ರೆ, ಪ್ರಭುಪಾದರು ಯಾರಾದರೂ ಭಗವಂತ ಮಾನವ ರೂಪದಲ್ಲಿ ಬಂದಾಗ ಯಾವ ರೀತಿ ಆಡ್ಕೊಳ್ತಾರೆ, ಯಾವ ರೀತಿ ಅಪಹಾಸ್ಯ ಮಾಡ್ತಾರೆ ಅಂದಾಗ ಭಗವಂತನ ಶುದ್ಧ ಭಕ್ತರಿಗೆ ಎಷ್ಟು ಕೋಪ ಬರುತ್ತೆ ಅನ್ನೋದೇ ಈ ದೀರ್ಘ ಭಾವಾರ್ಥನ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಭಗವಂತನಿಗೆ ಯಾರು ಬೈದಾಗ ಭಗವಂತ ಏನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅಂದರೆ ಏನೋ ಹೇಳ್ತಾ ಇದ್ದಾರೆ, ಭಗವಂತನಿಗೆ ರೂಪ ಇಲ್ಲ, ನಿರಾಕಾರ, ಅದು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ ಅಂತ ಭಗವಂತನ ಕೋಪ ಮಾಡ್ಕೊಳ್ಳೋದಿಲ್ಲ. ಆದರೆ ಭಗವಂತನ ಶುದ್ಧ ಭಕ್ತರಿಗೆ ಎಷ್ಟು ಕೋಪ ಬರುತ್ತೆ ಅಂದರೆ ಅವ್ರಿಗೆ ಅದನ್ನು ತಡ್ಕೊಳಕ್ಕಾಗೋದಿಲ್ಲ. ಅದನ್ನು ನೋಡಿದಾಗ ನಾವು ಪ್ರಭುಪಾದರು ಇಷ್ಟೊಂದು ದೀರ್ಘವಾದ ಭಾವಾರ್ಥನ ಕೊಟ್ಟಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಂಡಾಗ ಮುಂದೆ ಕೂಡ ಇದನ್ನು ಮುಂದುವರಿದ ಭಾಗವಾಗಿ ಮುಂದಿನ ಶ್ಲೋಕದಲ್ಲಿ ಕೂಡ ಭಗವಂತ ಮತ್ತೊಂದು ಶ್ಲೋಕದಲ್ಲಿ ಕೂಡ ಅವ್ರ ಬಗ್ಗೆ ವರ್ಣನೆ ಮಾಡ್ತಾನೆ. ಯಾವ ರೀತಿ ರಾಕ್ಷಸಿ ಅಥವಾ ನಾಸ್ತಿಕರ ಅಭಿಪ್ರಾಯಗಳು ಯಾವ ರೀತಿ ಇರುತ್ತೆ, ಅವರು ಯಾವ ರೀತಿ ಭ್ರಾಂತಿಯಲ್ಲಿ ಸಿಲ್ಕೊಂಡಿರ್ತಾರೆ, ಅವರಿಗೆ ಮುಕ್ತಿಯ ಭರವಸೆ ಇರತ್ತಾ ಇಲ್ವಾ ಅನ್ನೋದು ಕೂಡ ಮುಂದಿನ ಶ್ಲೋಕದಲ್ಲಿ ಭಗವಂತ ವರ್ಣನೆ ಮಾಡ್ತಾನೆ. ಅದನ್ನು ನೋಡೋದಾದರೆ ನಾವು ಅದರ ಬಗ್ಗೆ ನಾವು ನಾಳೆ ಚರ್ಚೆ ಮಾಡೋಣ. ಹರೇ ಕೃಷ್ಣ.